ಮಾರ್ನಿಂಗ್ ಫ್ರೆಂಡ್ಸ್, ನಿಮಗೆ ಸ್ವಾಗತ ಸುಸ್ವಾಗತ ನಮ್ಮ ಸೆಕೆಂಡ್ ಡೇ ರಿಷಿಕೇಶ್ ಬ್ಲಾಗ್ಗೆ. ಸೊ ಇವತ್ತಿಂದ ಏನೇನು ಪ್ಲ್ಯಾನು ಅದೆಲ್ಲ ಸ್ವಲ್ಪ ಯೋಚನೆ ಮಾಡಿದ್ದೀವಿ. ಜಸ್ಟ್ ಜಲ್ದಿ ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿಯಾಗಿ ಆಮ್ಯಾಗ ಹೋಗಬೇಕು. ಸೊ ನಿಮ್ಗೆ ಗೊತ್ತಾಗ್ತದೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂತ, ಏನೇನು ಮಾಡ್ತೀವಿ ಅಂತ ಅದು ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಮತ್ತು ನಿಮ್ಗೆ ಗಂಗಾ ದರ್ಶನ ಮಾಡಿಸ್ತೀನಿ, ಬನ್ನಿ. ಹಿಂಗೈತಿ ಮಾರ್ನಿಂಗ್ ವ್ಯೂ ನಮ್ದು ಬಾಲ್ಕನಿದು. ಇಷ್ಟು ಚಂದ ಸನ್ರೈಸ್ ಆಗೈತಿ, ಆದ್ರೆ ನಮ್ಗೆ ಸನ್ ಕಾಣಿಸೋದಿಲ್ಲ. ಅದು ಮೌಂಟೇನ್ ಹಿಂದೆ ಐತಿ ಸನ್. ಆದ್ರೆ ಅದು ಸನ್ರೈಸ್ಲಿಂತ್ರ ಇದು ಫುಲ್ ದಿನಾನ ಇಷ್ಟು ಗೋಲ್ಡನ್ ಕಾಣಿಸತ್ತೈತಂದ್ರೆ ಮಸ್ತ್ ಅನ್ನಿಸ್ತು ನಂಗೆ ಮಾರ್ನಿಂಗ್ ಎದ್ದು. ಇಂಥ ಮಾರ್ನಿಂಗ್ ಇದ್ರೆ ಅದು ಯಾವ ಕುಂಭಕರ್ಣನೂ ಮಾರ್ನಿಂಗ್ ಹೇಳಕ್ಕೆ ರೆಡಿ ಆಗ್ತಾನೆ. ಮಸ್ತ್ ಗೋಲ್ಡನ್ ಕಲರ್ ಸ್ಕೈ ಅದು ನೋಡ್ರಿ, ಎಷ್ಟು ಬ್ಯೂಟಿಫುಲ್ ಕಲರ್ ಬಂದೈತೆ ಹಂಗೆ. ಸೊ ಚಲೋ ಅನ್ನಿಸ್ತ. ಹಲೋ ಗಾಯ್ಸ್, ಈಗ ನಾವು ಫುಲ್ ರೆಡಿ ಆಗಿದ್ದೀವಿ ಹೊರಗೆ ಹೋಗೋಕ್ಕೆ. ಸೊ ಹೋಗೋ ಮುಂಚೆ ಈ ರೂಮ್ದು ಇನ್ನೊಂದು ಸರಿ ಬಾಲ್ಕನಿ ವ್ಯೂ ತೋರಿಸ್ತೀನಿ ನಿಮಗೆ. ಹಿಂಗೆ ಕಾಣಿಸತೈತಿ ಗಂಗಾ. ಈಗ ಫುಲ್ ಬಿಸಿಲು. ಈಗ ಬರೀ 9:30 ಆಗೈತಿ. ಈಗ ಫುಲ್ ಕೆಟ್ಟ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟೈತಿ. ಈಗ ಫುಲ್ ತಯಾರಾಗಿ ನಾವೀಗ ಹೊರಗೆ ಅಡ್ಡಾಡೋಕೆ ಹೋಗೋದು ಸ್ವಲ್ಪ ತ್ರಾಸು, ಆದರೂ ಹೋಗತ್ತೀವಿ. ಮತ್ತು ಇನ್ನೊಂದೇನೆಂದ್ರೆ ಈಗ ಫುಲ್ ಅನೌನ್ಸ್ಮೆಂಟ್ ಮಾಡತ್ತಾರೆ ಇಲ್ಲೇ ಗಂಗಾ ರಿವರ್ದ ಡ್ಯಾಮ್ ಓಪನ್ ಮಾಡ್ಯಾರ ಅಂಥೇಳಿ. ಮತ್ತು ಇಲ್ಲೇ ಸ್ನಾನ ಅದು ಮಾಡಕ್ಕೆ ದಂಡಿ ಮೇಲೆ ಬ್ಯಾನ್ ಮಾಡತ್ತಿದ್ರು. ಇದು ನೋಡ್ರಿ, ಇಲ್ಲೇ ಈ ದಂಡಿ ಮೇಲೆ ಇಲ್ಲೇ ಹಿಂದೆ ಫಾರೆಸ್ಟ್ಲಿಂತ್ರ ಪ್ರಾಣಿಗಳು ಬಂದು ನೀರದು ಕುಡಿತಾರೆ. ನಿಮ್ಗೆ ನಿನ್ನಿದ್ದು ಅಂದ್ರೆ ಪ್ರೀವಿಯಸ್ ವೀಡಿಯೋ ಒಳಗೆ ನಿಮ್ಗೆ ತೋರಿಸಿದ್ದೆ ಹೆಂಗೆ ಆನೆಗಳು ಬಂದು ನೀರು ಕುಡಿಯತ್ತಿದ್ವ ಹಂಗೆ. ಮತ್ತು ಇಲ್ಲೇ ಆದರೂ ಈಗ ಭಕ್ತಾದಿಗಳು ಸ್ವಲ್ಪ ಸ್ನಾನ ಮಾಡತ್ತಾರೆ. ಅದು ಕೆಳಗಂತೂ ಯಾರೂ ಇಳಿದಿಲ್ಲ, ಇದಕ್ಕಂದ್ರೆ ಫ್ಲೋ ಭಾಳ ಐತಿ. ಹಿಂಗೆ ಕೆಳಗ್ಲಿಂತ್ರನ ನೀರು ತೊಗೊಂಡು ಹಾಕ್ಕೊಳತ್ತಾರೆ, ಸ್ನಾನ ಮಾಡತ್ತಾರೆ. ಮತ್ತು ನಮ್ಗೆ ಇನ್ನೊಂದು ಆಪ್ಷನ್ ಅಂದರೆ ಇಲ್ಲಿಂದ ಕೆಳಗೆ ಹೋಗಿ ಇಲ್ಲೇನೂ ಸ್ನಾನ ಮಾಡ್ಬೋದು. ಆದರೆ ಸ್ವಲ್ಪ ರಿಸ್ಕಿ ಐತಿ, ಫ್ಲೋ ಜಾಸ್ತಿ ಐತಿ. ಇಲ್ಲಿ ಸ್ವಲ್ಪ ಸೆಟಪ್, ಅದಕ್ಕೆ ನಾವು ಇಲ್ಲೇ ಹೋಗಿಲ್ಲ, ನಿನ್ನೆ ಅಲ್ಲೇ ಹೋಗಿದ್ವಿ ಮುಂದೆ. ಸೊ ಹಿಂಗೈತಿ. ಈಗ ನಾವು ಹೊಂಟೇವಿ. ಇಲ್ಲಿ ನೋಡ್ರಿ, ಇಲ್ಲೇ ಅಂದ್ರೆ ಸ್ವಲ್ಪ ಜನ ಸ್ನಾನ ಮಾಡ್ಕೊಂಡು ಬರತ್ತಾರ ಈಗ. ಸೊ ನಾವೀಗ ರಾಮ್ ಝೂಲಾಗ ಹೊಂಟೇವಿ, ನೋಡೋಣ ಅಲ್ಲಿದ್ದು ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತಿ. ಗೈಸ್, ನಾವು ಇವಾಗ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ. ಈ ಥರ ಇದೆ. ಡಿಫಿಕಲ್ಟಿಯಿಂದ ನಮ್ಗೆ ಸಿಕ್ತು ಈ ಕಾರ್ ಪಾರ್ಕಿಂಗ್. ಸೊ ಅದು ಇಲ್ಲೇ ಮುಂದೆನೇ ಸಿಕ್ತು. ಸೊ ಇದು ನಾವು ಕಾರ್ ಪಾರ್ಕ್ ಮಾಡಿ ಈಗ ಹೋಗ್ತಾ ಇದ್ದೀವಿ ನಮ್ಮದು ರಾಮ್ ಝೂಲಾ ನೋಡೋಕ್ಕೆ. ಕುಕ್ಕು ಚಲೋ 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 ಚಲೋ. ನಮ್ಮ ಕುಕ್ಕು ಮಸ್ತ್ ಟೂರಿಸ್ಟ್ ಕಾಣಿಸ್ತಾ ಇದ್ದಾಳೆ. ಟೂರಿಸ್ಟ್, ಬೇಬಿ ಟೂರಿಸ್ಟ್. ಹಿಂಗೆ ವಾಕ್ ಮಾಡತ್ತೀವಿ. ಈಗ ನಾವು ರಾಮ್ ಝೂಲಾ ಕಡೆ ಹೊಂಟೀವಿ. ಸೊ ಇಲ್ಲೇ ಫುಲ್ ಟ್ರಾಫಿಕ್. ಇಲ್ಲಿ ಆ್ಯಕ್ಚುಲಿ ಅಲ್ಲಿ ರಾಮ್ ಝೂಲಾ ಕಡೆನ ಮೇಲಿನ ಸ್ವಲ್ಪ ಇದು ಆಪ್ಷನ್ ಇತ್ತು, ಪಾರ್ಕಿಂಗ್ ಆಪ್ಷನ್. ಆದರೆ ನಾವಲ್ಲಿ ಮಾಡಿಸ್ಲಿಲ್ಲ, ಇದಕ್ಕಂದ್ರೆ ಅದು ಫುಲ್ ಆಗಿಬಿಟ್ಟಿದ್ವು. ಅಲ್ಲಿಂದ ನಾವು ಈಗ ಎಂಟ್ರ್ ಆಗೋ ಮುಂಚೆನೂ ಭಾಳ ಜನ ಅಲ್ಲೇ ಪಾರ್ಕಿಂಗ್ ಆಪ್ಷನ್ ಇಟ್ಟಿದ್ರು, ಪೇಯ್ಡ್ ಪಾರ್ಕಿಂಗ್. ಅದು ನಮ್ಗೆ ಎಲ್ಲೂ ಸಿಗಲಿಲ್ಲ. ಮತ್ತು ಇಲ್ಲಿ ಮುಂದೆ ಬಂದು ಈ ಒಂದು 500 ಮೀಟರ್ ಡಿಸ್ಟೆನ್ಸ್ ಒಳಗೆ ಒಂದು ಇಲ್ಲಿತ್ತ, ಅಲ್ಲಿ ನಾವು ಪಾರ್ಕ್ ಮಾಡಿದ್ವಿ. ಲಕ್ಕಿಲಿ ನಮ್ಗೆ ಅಲ್ಲೇ ಮುಂದೆ ಯಾರೋ ಕಾರ್ ತೆಗ್ಯಾತಿದ್ರೆ ಅಲ್ಲಿ ನಮ್ಗೊಂದು ಪಾರ್ಕಿಂಗ್ ಸಿಕ್ತು. ಮತ್ತು ಈಗ ನಾವು ಪಾರ್ಕ್ ಮಾಡಿ ಹೊಂಟೇವಿ. ಇಲ್ಲಿ 500 ಮೀಟರ್ ನಡೆದ ಮೇಲೆ ಇಲ್ಲೊಂದು ಕೆಳಗೆ ಹೋಗೋದೈತಂತ. ಸೊ ಅಲ್ಲಿ ಹೋಗ್ತೀವಿ. ಇಲ್ಲಿ ನೋಡ್ರಿ, ಆ್ಯಕ್ಚುಲಿ ಇಲ್ಲಿ ಭಾಳ ಇವ ವಾಟರ್ ಆ್ಯಕ್ಟಿವಿಟೀಸ್ದು ಅಂಗಡಿ ಶಾಪ್ಸ್ ಇದಾವೆ. ಸೊ ಅಲ್ಲಿ ಅವ್ರು ಅದು ಅಂಗಡಿಲಿಂತ್ರ ಇದು ತೊಗೊಂಡು ಹೋಗ್ತಾರೆ. ಇದೇನು ರಾಫ್ಟ್ ಐತಲ್ಲ ಅದು ತೊಗೊಂಡು ಹೋಗ್ತಾರೆ. ಮತ್ತು ಅಲ್ಲೇ ನದಿ ಒಳಗೆ ಮಾಡ್ತಾರೆ ಅನಿಸ್ತೈತಿ ರಿವರ್ ರಾಫ್ಟಿಂಗ್. ಸೊ ಹಿಂಗೆ ಅವ್ರವ್ರದ್ದು ಗಾಡಿ ಮೇಲೆ ತೊಗೊಂಡು ಹೋಗತ್ತಾರ. ಮತ್ತು ನಮಗೀಗ ಸ್ಲೈಟ್ ಕಾಣತೈತಿ ರಾಮ್ ಝೂಲಾ. ಇಲ್ಲೈತೆ ನೋಡ್ರಿ ಹಿಂಗೆ. ಸೊ ನದಿನೂ ಕಾಣಿಸತೈತಿ. ಸೊ ಹೊಂಟೇವಿ ನಾವು. ನಾನು ಮುಂದೆ ಬಂದು ನಡೆಯತ್ತೀನಿ, ಆದರೆ ನಮ್ಮ ಹಸ್ಬೆಂಡ್, ನಮ್ದು ಇವ್ರು ಗೋಲು ನನ್ನ ಮಗಳು ಹಿಂದೆ ಬರತ್ತಾರ. ನಾನು ಅಲ್ಲಿ ನಿಂತಿಲ್ಲ,
ನೋಡ್ರಿ ಈಗ ರಾಮ್ಜುಲಾ ನಮ್ಗೆ ಹಿಂಗೆ ಕಾಣಿಸತೈತಿ. ಯಾಕೆ ಬಂದಿಲ್ಲ ಅಂದರೆ ಈಗ ಇಲ್ಲೇ ಎತ್ಕೊ ಅಂಥೇಳಿ ಡ್ರಾಮಾ ಮಾಡತ್ತಾಳೆ ಅವ್ರ ಕಡೆ. ನಾನಿದ್ರೆ ನಂಗೆ ಎತ್ಕೊ ಅಂಥೇಳಿ ಎಲ್ಲೇ ಡ್ರಾಮಾ ಮಾಡ್ತಾಳೆ ಅಂಥೇಳಿ ನಾನು ಮುಂದೆ ಬಂದುಬಿಟ್ಟೆ. ಸೊ ಈಗ ಅವ್ರಿಗೆ ಫುಲ್ ಬಿಸಿಲು, ಅದ್ರೊಳಗೆ ಹಿಂಗೆ ಎತ್ಕೊಂಡು ಹೋಗೋದು ಭಾಳ ತ್ರಾಸು. ಈಗ ಆದರೂ ಕೇಳಲಿಲ್ಲ ಆಕಿ, ಸೊ ನಂಗೆ ಎತ್ಕೊಳ್ಳಬೇಕಾತ. ಸೊ ಹಿಂಗೆ ಎತ್ಕೊಂಡ ನಾನು ಹೋಗಾತೀನಿ ಸೂಪರ್ ಮಾಮ್ ಗತೆ. ಇದು ಸ್ಟೆಪ್ಸು ಅಷ್ಟು ಸರಿ ಇಲ್ಲ, ಆದರೂ ತೊಗೊಂಡು ಸಪೋರ್ಟ್ ತೊಗೊಂಡು ಹೊಂಟೀನಿ. ಮಾಡ್ಬೇಕು ನೋಡ್ರಿ ಮದ್ವೆ ಆದಮೇಲೆ ಮಕ್ಕಳು ಮನೆ ಎಲ್ಲ ನೋಡ್ಕೊಂಡು ನೀವು ಮಜಾ ಮಾಡೋಕ್ಕಾಗ್ತೈತಿ. ಕೆಳಗೆ ಬಂದ್ವಿ ನಾವು, ಇಲ್ಲಿ ಮಂದಿ ರಿವರ್ ರಾಫ್ಟಿಂಗ್ ಮಾಡತ್ತಾರೆ. ಆದ್ರೆ ಇದು ಹೆಂಗೆ ನಮ್ಮ ದಾಂಡೇಲಿ ಒಳಗದು ರಿವರ್ ರಾಫ್ಟಿಂಗ್ ಇರ್ತೈತಿ, ಅದು ಆ್ಯಕ್ಚುಲ್ ರಿವರ್ ರಾಫ್ಟಿಂಗ್. ಇದಕ್ಕಂದ್ರೆ ಅಲ್ಲೇ ನೀರು ರ್ಯಾಪಿಡ್ಲಿ ಫ್ಲೋ ಆಗಿ ಮಸ್ತ್ ಹೊಳಸ್ಕೊಂಡು ಬಿಡ್ತಾರೆ ರಾಫ್ಟ್. ಆದ್ರೆ ಇಲ್ಲೇ ಆಪರೆ ನೀರಿಲ್ಲ, ಇದು ಮಸ್ತ್ ಫ್ಲೋ ಆಗತ್ತೈತಿ. ಅದ್ರ ಜೊತೆ ನಮ್ದು ಇದು ಬೋಟಿಂಗ್ ಗತೆ ರಾಫ್ಟ್ ಒಯ್ಯತ್ತಾರೆ. ಇದು ನೋಡ್ರಿ ಹಿಂಗೆ ರಾಮ್ಜುಲಾ ಎಷ್ಟು ಮಸ್ತ್ ಕಾಣಿಸತೈತಿ ದೂರ್ಲಿಂತ್ರ ಫುಲ್. ಮತ್ತು ಇಲ್ಲೇ ಇನ್ನೊಂದೇನಂದರೆ ಇಲ್ಲೇ ಮಂದಿಗೆ ಹಿಂಗೆ ಒಗ್ದು ಬಿಡ್ತಾರೆ ನೀರೊಳಗೆ, ಲೈಫ್ ಜಾಕೆಟ್ ಹಾಕ್ಕೊಂಡಿರ್ತಾರೆ. ಅವ್ರು ಹಂಗೆ ಫ್ಲೋ ಹಾಕ್ಕೊಂತ ಹೋಗ್ತಾರೆ ಮುಂದೆ. ಮಜಾ ಇತ್ತು ಅದು. ಹಿಂಗೆ ವಾಕ್ ಮಾಡ್ಕೊಂತ ಇನ್ನೂ ರಾಮ್ಜಿಲಾ ಕಡೆ ಹೊಂಟೇವಿ. ಇಲ್ವ ಕೆಳಗೆ ಬಂದಮೇಲೆ ಇನ್ನೂ ಸ್ವಲ್ಪ ವಾಕ್ ಮಾಡ್ಬೇಕು. ಇದಿಲ್ಲೇ ಒಂದು ಸ್ಪಾಟ್ ಐತಿ, ಇಲ್ಲೇ ಟೆಂಪಲ್ ಐತಿ. ಇಲ್ಲೂ ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊತ ಕೂಡ್ಬೋದು. ಆದ್ರೆ ನಾವು ಲೇಟ್ ಆಗ್ತೈತೆ ಅಂಥೇಳಿ ಹೊಂಟ್ವಿ. ಮತ್ತು ಮುಂದೆ ಇನ್ನೂ ನಾಷ್ಟಾನೂ ಮಾಡಿಲ್ಲ, ಮುಂದೆಲ್ಲೋ ನಾಷ್ಟ ಸಿಕ್ಕರೆ ನಾಷ್ಟ ಮಾಡ್ಬೇಕು. ಸೊ ಮುಂದೆ ಹೊಂಟೇವಿ. ಹಂಗೆ ಇಲ್ಲೇ ಬಿಟ್ವೀನ್ ನಿಮ್ಗೆ ತಿನ್ನಾಕೋದು ಸ್ವಲ್ಪ ಆಪ್ಷನ್ ಸಿಗ್ತೈತಿ. ನಾವಿಲ್ಲಿ ಇನ್ನೂ ಸ್ಟಾಪ್ ಮಾಡಿಲ್ಲ ಎಲ್ಲೋ. ರಿವರ್ ರಾಫ್ಟಿಂಗ್ ಇವೆಲ್ಲ ಆಪ್ಷನ್ಸ್ ಇಲ್ಲೇ ಇದಾವೆ. ದೇವ್ರದ್ದು ಸಾಮಾನದು ಇಲ್ಲಿ ಸಿಗ್ತಾವೆ, ಪರ್ಸ್ ಗಿರ್ಸ್. ನಂಗೆ ಸ್ವಲ್ಪ ಇದು ಗಾಗಲ್ಸ್ ತೊಗೊಳ್ಳೋಣ ಅಂಥೇಳಿ ಅನ್ಸಾತಿತ್ತು. ಆದರೂ ಆಮ್ಯಾಗ ಸುಮ್ಮನೆ ಲೇಟ್ ಆಗ್ತೈತೆ ಅಂಥೇಳಿ ಮುಂದೆ ಹೋದ್ವಿ. ಯಾಕಂದ್ರೆ ಈಗ ಬಿಸಿಲೊಳಗೆ ಇಂಥವು ಆಪ್ಷನ್ ತಲೆಯಾಗ ಬರ್ತಾವೆ. ಮುಂದೆ ಹೋಗಾತೀವಿ. ಈಗೆಲ್ಲೇ ಬಂತ, ಈಗ ನಾವೀಗ ಎಂಟ್ರಿ ಮಾಡ್ತೀವಿ ರಾಮ್ಜುಲಾ. ಇದು ಎಂಟ್ರಿ ಮಾಡಾತೀವಿ. तीर्थनगरी ऋषिकेश ಆಗಮನ್ ಪರ್ आपका हार्दिक स्वागत. ಈ ಅಂಕಲು ನಮ್ಗೆ ಸ್ವಾಗತ ಮಾಡಿದ್ರೆ ಮಸ್ತ್. ಸೊ ಥ್ಯಾಂಕ್ಸ್ ಅಂದ್ವಿ. ಈಗ ಎಂಟ್ರಿ ಮಾಡತ್ತೀವಿ. ದೇವಭೂಮಿ ಆಗಮನ್ ಪರ್ आपका हार्दिक स्वागत. ಫುಲ್ ದೇವಭೂಮಿನ ಅಂತಾರೆ ಇಲ್ಲೇ ಋಷಿಕೇಶ್ ಮತ್ತು ದ್ವಾರಕಾಗ. ಸೊ ಹಿಂಗೆ ನಮ್ಮ ಮಗಳೂ ನಮ್ಗೆ ಡ್ಯೂಟಿ ಹಚ್ಚಿದ್ಲ ಮತ್ತು ಎತ್ಕೊಳ್ಳೋದು. ಹಿಂಗೆ ಮಾಡಿ ನಾವೀಗ ಎತ್ಕೊಂಡು ಹೊಂಟ್ವಿ. ಇವನ ಹೆದರ್ಸಾತ ನಂಗೆ, ಅದು ನಾನು ಹೆದರಿಲ್ಲ. ಹಿಂಗೆ ಮುಂದೆ ಹೊಂಟ್ವಿ. ಇದು ಬಿಸಿಲೊಳಗೆ ನಡ್ಕೊಂಡು ಬಂದಿದ್ವಿ. ಫುಲ್ ಸ್ಟ್ರೇನ್ ಆಗಿತ್ತು ನಮ್ಗೆ. ಅದ್ರೊಳಗೆ ಇಲ್ಲೇ ತಂಪು ಗಾಳಿ ಬೀಸಾತಿತ್ತು ರಿವರ್ದು. ಸೊ ಸ್ವಲ್ಪ ಚಲೋ ಅನ್ನಿಸ್ತು ನಮ್ಗೆ, ರಿಲೀಫ್ ಸಿಕ್ತು. ಫುಲ್ ಶೆಕೆ ಆಗಿಬಿಟ್ಟಿತ್ತು. ಸೊ ಇಲ್ಲೇ ಜನ ಫುಲ್ ಫೋಟೋ ಗಿಟೋ ತೊಗೊಳತ್ತಿದ್ರೆ ನಾವು ನಮ್ಮದು ಫೋಟೋ ತೊಗೊಂಡ್ವಿ. ನಮ್ದು ಸ್ವಲ್ಪ ನಾನು ಇನ್ಸ್ಟಾ ರೀಲ್ಸು ಮಾಡ್ತೀನಿ. ಸೊ ಅದು ರೀಲ್ಸ್ ನೋಡ್ಬೇಕಂದ್ರೆ ನಂದಿದ ಇನ್ಸ್ಟಾ ಹ್ಯಾಂಡಲ್ ಫಾಲೋ ಮಾಡ್ಕೊರಿ. ಒಂದಿಲ್ಲೇ ಮಕ್ಕಳು ಸಣ್ಣ ಮಕ್ಕಳು ಹಿಟ್ಟಿಂದ ಅದು ರೌಂಡ್ ಬಾಲ್ಸ್ ಮಾಡಿ ಮಾರಾತಿದ್ರೆ ಫಿಶ್ ಫುಡ್ ಅಂತ ಹೇಳಿ ನಾವು ತೊಗೊಂಡು ಸ್ವಲ್ಪ ಫಿಶ್ ಫೀಡ್ ಮಾಡಿದ್ವಿ. ಮತ್ತು ಇಲ್ಲೇ ನಮ್ಮ ಸೈಡ್ ಅದು ರಿವರ್ ಕಡೆ ಫುಲ್ ಫಿಶ್ ಅದು ಮಾರಕ್ಕೆ ಕುಂತಿರ್ತಾರೆ. ಇಲ್ಲೇ ಅದೆಲ್ಲ ದೃಶ್ಯ ಇಲ್ಲ. ಎಲ್ಲೇ ಮೋಸ್ಟ್ಲಿ ವೆಜಿಟೇರಿಯನ್ಸ ಸಿಗ್ತಾರೆ ನಿಮ್ಗೆ. ಸೊ ದೇವಭೂಮಿ ಇಲ್ಲೆಲ್ಲ ಮೋಸ್ಟ್ಲಿ ವೆಜಿಟೇರಿಯನ್ಸ. ಆಮ್ಯಾಗ ನಾವು ಸ್ವಲ್ಪ ಇಲ್ಲೇ ನಿಂತ್ವಿ ಇದು ರಿವರ್ ರಾಫ್ಟಿಂಗ್ ಅದು ನೋಡ್ಕೊಂತ. ಈಗ ನಾವು ನಾಷ್ಟ ಮಾಡಕ್ಕೆ ಹೊಂಟ್ವಿ. ಅವರಿಬ್ಬರ ಹುಡುಗ್ಯಾರು ಏನದು ನಮ್ಗೆ ಫಿಶ್ಗೆ ತಿನ್ಸಾಕದು ಬಾಲ್ಸನ್ನು ಮಾರಾತಿದ್ರು.
ಅವರ ನಮಗಿಲ್ಲೇ ಇದು ರೆಸ್ಟೋರೆಂಟ್ ತೋರಿಸಿದ್ರೆ ಅವ್ರಿಗೂ ಏನು ಕೊಡಸ್ ಅಂತ ಹೇಳಿ ಕರ್ಕೊಂಡು ಬಂದ್ರಿ ಇಲ್ಲೇ. ಸೊ ನಾವು ಬಂದ್ವಿ ಇಲ್ಲೇ ಹಿಂಗೆ ಅಂಗಡಿ ಅದು ಹಚ್ಚಾರ. ಇಲ್ಲಿ ಅಂಗಡಿ ಆಂಟಿನೂ ಏನೋ ಮರಾತಿದ್ರೆ. ಮತ್ತು ಇಲ್ಲೇ ಹೋದಲ್ಲೆಲ್ಲ ನಿಮ್ಗೆ ಇಂಥದ್ದು ದೇವ್ರ ಸಾಮಾನ್ದು ಅಂಗಡಿ ಸಿಗ್ತೈತಿ. ಯಾಕೆ ಸಿಗೋದಿಲ್ಲ? ಯಾಕಂದ್ರೆ ಇದು ಫುಲ್ ದೇವ್ ಭೂಮಿ. ನಿಮ್ಗೆ ಇಲ್ಲೆಲ್ಲೋ ಎಲ್ಲ ಕಡೆ ದೇವ್ರದ್ದು ಸಾಮಾನು ಸಿಗ್ತೈತಿ. ಮತ್ತು ಹಿಂಗೆ ಹೋಗ್ಕೊಂತ ಮುಂದೆ ನಮ್ಗೇನು ಶಾಕಿಂಗ್ ಮತ್ತು ಮಜಾ ಅನ್ನಿಸ್ತಂದ್ರೆ ಇಲ್ಲಿ ಈ ಅಂಕಲ್ ಮಸ್ತ್ ಫ್ಯಾನ್ಸಿ ಡ್ರೆಸ್ಸಿಂಗ್ ಮಾಡ್ಕೊಂಡು ಚೋಟಿ ಮ್ಯಾಲೆ ಮಾಡ್ಕೊಂಡು ಹಿಂಗೆ ಕುಂತಿದ್ರೆ ನಮ್ಗೆ ಭಾರಿ ಮಜಾ ಬಂತು ಮತ್ತು ನಗು ಬಂತು. ಬರುವಾಗ ರಸ್ತೆ ಒಳಗೆಲ್ಲ ನಾವು ಭಾಳ ಇಂಥವು ರೆಸ್ಟೋರೆಂಟ್ ನೋಡಿದ್ವಿ ಚೋಟಿವಾಲ ಅಂಥೇಳಿ. ಆದರೆ ಅಲ್ಲಿ ಹಿಂಗೆ ಡ್ರೆಸ್ಸಿಂಗ್ ಮಾಡಿ ಕೊಡ್ತಾರಂತ ನಮ್ಗೆ ಗೊತ್ತಿರಲಿಲ್ಲ. ಇಲ್ಲೇ ಫಸ್ಟ್ ಬಂದು ನೋಡಿದ್ದು ಶಾಕ್ ಆಗಿದ್ದು ನಾವು. ಆಮೇಲೆ ಇಲ್ಲಿ ಸೈಡು ಒಂದು ಐತಿ, ಅಲ್ಲೂ ಡ್ರೆಸ್ಸಿಂಗ್ ಮಾಡ್ಕೊಂತಾನೆ. ನಮ್ಗೆ ದೂರ್ಲಿಂದ್ರೆ ಗಂಟೆ ಆವಾಜ್ ಅಂತೂ ಬರಾತಿತ್ತ ಟನ್ ಅಂಥೇಳಿ. ನಾವೇನೋ ಆಕಳ ಪಾಕಳ ಇರ್ಬೋದು ಅಂಥೇಳಿ ಅಂದ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಅಂಕಲ್ ಗಂಟೆ ಹೊಡ್ಕೊಂಡು ಕುಂತಿದ್ರೆ ನಾವು ನಗು ಬಂತು. ಇದು ಸ್ವಲ್ಪ ಒಳಗಿನ ದೃಶ್ಯ ಒಳಗೆ ಹಿಂಗೈತಿ. ಆಮ್ಯಾಗ ಸ್ವಲ್ಪ ಊಟ ಅದು ಆರ್ಡ್ರ್ ಮಾಡಿದ್ವಿ. ಊಟ ಅಂತೂ ಚಲೋ ಇರಲಿಲ್ಲ, ನಮ್ಗೆ ಸೇರಲಿಲ್ಲ. ಇಷ್ಟಕ್ಕೆ ನಾನು ನಂದಿದ್ದು ವಿಡಿಯೋ ಎಂಡ್ ಮಾಡ್ತೀನಿ. ನಿಮ್ಗೆ ಲೈಕ್ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಸಿಗೋಣ.